ಶಿವಾಂಶ ಒಬ್ಬ ಅತ್ಯುತ್ತಮ ಕ್ರಿಕೆಟ್ ಆಟಗಾರನಾಗಿದ್ದರೂ ಅವನನ್ನು ತಂಡದ ಮೇನ್ ಪ್ಲೇಯರ್ ಆಗಿ ಆಡಿಸುತ್ತಿರಲಿಲ್ಲ. ಆದರೂ ಅವನು ಪ್ರಾಕ್ಟೀಸ್ ಮಾಡುವುದನ್ನು ಬಿಡುತ್ತಿರಲಿಲ್ಲ. ಹೀಗಿರುವಾಗ ಒಂದು ಅಂಡರ್-15 ಟೂರ್ನಮೆಂಟ್ ಆರಂಭವಾಗಿತ್ತು ಹಾಗೂ ಶಿವಾಂಶನ ಟೀಮ್ ಚೆನ್ನಾಗಿ ಆಡಿ ಫೈನಲ್ಗೂ ಪ್ರವೇಶಿತ್ತು. ಆದರೂ ಶಿವಾಂಶನಿಗೆ ಒಂದೇ ಒಂದು ಮ್ಯಾಚ್ ಆಡಲು ಅವಕಾಶ ಕೊಟ್ಟಿರಲಿಲ್ಲ. ಫೈನಲ್ ಪಂದ್ಯಕ್ಕೆ ಒಬ್ಬ ಆಟಗಾರ ಅನಿವಾರ್ಯ ಕಾರಣದಿಂದ ಬರಲಾಗಲಿಲ್ಲ. ಆಗ ಶಿವಾಂಶನಿಗೆ ಮ್ಯಾಚ್ ಆಡಲು ಅವಕಾಶ ಸಿಗುತ್ತದೆ. ಫೈನಲ್ ಪಂದ್ಯ ಆರಂಭವಾಗಿ ಆಪೋಸಿಟ್ ಟೀಮ್ ಒಂದು ದೊಡ್ಡ ಟಾರ್ಗೆಟ್ ಕೊಡುತ್ತದೆ. ಶಿವಾಂಶನ ಟೀಮ್ ಟಾರ್ಗೆಟ್ ಚೇಸ್ ಮಾಡುವಾಗ ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕುತ್ತದೆ. ಲಾಸ್ಟ್ ಓವರ್ಗೆ 18 ರನ್ ಬೇಕಾದಾಗ ಶಿವಾಂಶನು ಬ್ಯಾಟಿಂಗ್ಗೆ ಬರುತ್ತಾನೆ. ಓವರ್ನ ಮೊದಲೆರಡು ಬಾಲ್ಗಳಲ್ಲಿ 2 ರನ್ ಮಾಡುತ್ತಾನೆ. ಮೂರನೇ ಬಾಲ್ ಮಿಸ್ ಮಾಡುತ್ತಾನೆ. ಆಗ 3 ಬಾಲ್ಗಳಲ್ಲಿ 14 ರನ್ ಬೇಕಾಗುತ್ತದೆ. ಓವರ್ನ 4ನೇ ಬಾಲ್ನಲ್ಲಿ 4 ಹೊಡೆಯುತ್ತಾನೆ. ಓವರ್ನ 5ನೇ ಬಾಲ್ನಲ್ಲಿ ಮತ್ತೊಂದು 4 ಹೊಡೆಯುತ್ತಾನೆ. ಕೊನೆಯ ಬಾಲ್ನಲ್ಲಿ 6 ರನ್ ಬೇಕಾಗುತ್ತದೆ. ಆಗ ಶಿವಾಂಶನು ಸಿಕ್ಸರ್ ಹೊಡೆದು ಮ್ಯಾಚ್ ಗೆಲ್ಲಿಸುತ್ತಾನೆ ಹಾಗೂ ಸ್ಟೇಡಿಯಂನಲ್ಲಿ ತಂಡದ ಆಟಗಾರರು ಶಿವಾಂಶನನ್ನು ಎತ್ತಿಕೊಂಡು ಕುಣಿದಾಡುತ್ತಾರೆ. ಆಗಿನಿಂದ ಶಿವಾಂಶನು ತಂಡದ ಮೇನ್ ಪ್ಲೇಯರ್ ಆಗಿಬಿಡುತ್ತಾನೆ.